जय जय रघुवीर समर्थ। ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡು ಹಿಡಿದರ ಎಂಟು ಬೆನು ಬಲಹ ಕಂಡನ ಲಂಕಾಪುರವ ಮಣಿಮಂಡಲವ ಕಾಲದಿಂದೊಳೆವ ಕಲ್ಲೋ ಲಗಳ ಮೇಲೆ ನಾನೆಗೆಯುತ್ತೆ ಗಗನ ತಾಳದಿಂದೊಳೆವ ಕಲ್ಲೋ ಲಗಳ ಮೇಲೆ ನಾನೆಗೆಯುತ್ತೆ ಜರದ್ರೋಡ ಜರದ ಮೇಲೆ ಮಣಿಮಂಡಲವಾದಿದ ಕಂಡೆ ಲಂಕಾಪುರವ ನಾಗಲೋಕ ಸುರರಿಗ ಸಮನೆ ಪದ ತೋರುತ್ತಿರುವುದು ಸ್ವಾಗಸೆ ಮಿಗ ಸ್ವಾಗಸೆ ಸ್ವಾಗಸೆ ಮಿಗ ಸ್ವಾಗಸೆ ಪಂಕಜ ಭವ ಶಿವ ಸುರವರ ವೈಭವ ಸುಖ ಪಿಕನಾದಂ ನಕಮಿಕ ಸಂಭವ ಪಂಕಜ ಭವ ಶಿವ ಸುರವರ ವೈಭವ ಸುಖ ಪಿಕನಾದಂ ನಕಮಿಕ ಅಂಕಿತ ಕಾಂಚನ ಕಿಂಕರ ಜನರ ಅಂಕಿತ ಕಾಂಚನ ಕಿಂಕರ ಜನರ ಜನದ ಮನದ ಮೆಗೆ ತೋರುತ್ತಿರುವುದು ಸ್ವಾಗಸೆ ಮೆಗೆ ಸ್ವಾಗಸೆ ಸ್ವಾಗಸೆ ಮೆಗೆ ಸ್ವಾಗಸೆ
ರಾಮಚಂದ್ರ, ನಿನ್ನ ಮಹಿಮೆಯು ಎಷ್ಟು ಅದ್ಭುತವಾದುದು. ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಕ ಪರ್ವತವನ್ನು ನಾನು ತಿರಸ್ಕರಿಸಿ ಬಂದಿದ್ದು, ನನ್ನನ್ನು ಅಡ್ಡಗಟ್ಟಿದ ನಾಗಮಾತೆಯಾದ ಸುರಸೆಯ ದರ್ಪವನ್ನು ಅಡಗಿಸಿದ್ದು, ಅಲ್ಲದೆ ನನ್ನ ನೆರಳನ್ನು ಹಿಡಿದು ನನ್ನನ್ನು ನುಂಗುವುದಕ್ಕೆ ಬಂದ ಸಿಬ್ಬಿಕೆ ಎಂಬ ರಾಕ್ಷಸೆಯ ಗರ್ಭದೊಳಗೆ ಸೂಕ್ಷ್ಮ ರೂಪದಲ್ಲಿ ಧರಿಸಿ ಅವಳ ಗರ್ಭದೊಳಗೆ ಹೊಕ್ಕು ಅವಳ ಗರ್ಭದೊಳಗೆ ಬೃಹದಾಕಾರವಾಗಿ ಬೆಳೆದು ಅವಳ ಗರ್ಭವನ್ನೇ ಭೇದಿಸಿಕೊಂಡು ಹೊರಕ್ಕೆ ಬಂದದ್ದು. ಇವೆಲ್ಲವೂ ಭಕ್ತ ಪರಾಧೀನದ ನಿನ್ನಿಂದಲ್ಲವೇ ರಾಘವ? ನಿನ್ನ ಕೃಪೆ ಇರುವಲ್ಲಿ ನನಗೆ ಬಂದ ಭಯವೇನು? ಅಲ್ಲದೆ ನಿನ್ನ ಕೃಪೆಯಿಂದ ಈ ಲಂಕಾನಗರವನ್ನೇನೋ ಕಂಡೆನು. ವಿಧ ವಿಧವಾದ ಗೋಪುರಗಳಿಂದಲೂ ಮೇಲುಪ್ಪರಿಗೆಯಿಂದಲೂ ವಿರಾಜಿಸುತ್ತಿರುವ ಈ ಲಂಕಾನಗರವು ಎಷ್ಟು ಅದ್ಭುತವಾಗಿರುವುದು. ಇರಲಿ, ಈ ರಾತ್ರಿ ನಾನು ಸೂಕ್ಷ್ಮ ರೂಪದಿಂದ ಈ ಪುರವನ್ನು ಪ್ರವೇಶಿಸುವನು. ಆಹಾ, ಏನಿದು? ನಾನು ನಿರಾಯಾಸವಾಗಿ ಈ ಪುರವನ್ನು ಪ್ರವೇಶ ಮಾಡೋಣವೆಂದರೆ ಈ ಕೋಟೆಯ ಬಾಗಿಲಿಗೆ ಪರ್ವತಾಕಾರಳಾದ ಈ ರಾಕ್ಷಸಿಯು ಮಲಗಿರುವಳು. ಈಕೆಯು ಮಲಗಿ ನಿದ್ರಿಸುವ ಸಮಯದಲ್ಲಿ ನಾನು ಕಳ್ಳನಂತೆ ಹೋಗುವುದು ಸರಿಯಿಲ್ಲ. ಈಕೆಯನ್ನು ಎಚ್ಚರಿಸಿ ಇಲ್ಲಿನ ವಿದ್ಯಮಾನವನ್ನು ತಿಳಿಯುವೆ. ಆಹಾ, ಈಕೆಯು ಎಷ್ಟು ದಿನ ನಿದ್ಗೆಟ್ಟು ಮಲಗಿರುವಳೋ ಕಾಣೆನಲ್ಲ. ಮನ್ಮಥ, ನಿನ್ನ ಜೊತೆ ಸರಸವಾಡಲು ನನಗೆ ಸಮಯವಿಲ್ಲ. ಮುಂದೊಂದು ದಿನ ನೋಡೋಣ. ಆಹಾ, ಮನ್ಮಥನು ಇವಳನ್ನು ಸೃಷ್ಟಿಸಬೇಕಾದರೆ ಎಷ್ಟು ದಿನ ಶ್ರಮಪಟ್ಟು ನಿದ್ರೆಗೆಟ್ಟು ಸೃಷ್ಟಿಸಿದನೋ ಕಾಣೆನಲ್ಲ. ಯಾರೇ ನೀನು? ಏನು? ನನ್ನ ಶಬ್ದ ನನಗೇ ಕೇಳಿಸುತ್ತಿರುವುದಲ್ಲ. ಇದೇನು ಸ್ವಪ್ನವೇ? ಯಾರೋ ನೀನು? ಯಾರೇ ನೀನು? ಇದೇನು? ಎಲವೋ ಅವಿವೇಕಿಯಾದ ಕೋತಿ, ನಾನಿಲ್ಲಿರುವುದನ್ನು ಲೆಕ್ಕಿಸದೆ ಸುಮ್ಮನೆ ನುಗ್ಗುತ್ತಿರುವೆಯಾ? ಬಂದ ದಾರಿಯನ್ನು ಹಿಡಿದು ಹೊರಡ. ನೀನು ಯಾವ ಮಹನೀಯನೆಂದು ನಿನಗೆ ಹೆದರಬೇಕೆ? ನಾನು ಯಾರೆಂಬುದನ್ನು ನೀನು ಅರಿತಿಲ್ಲವೇ? ಯಾರಾದರೇನು? ನಾನು ತ್ರಿಲೋಕ ವಿಖ್ಯಾತಿ ಪರಾಕ್ರಮಿಯಾದ ರಾವಣ ಸಾರ್ವಭೌಮ. ಈ ಲಂಕಾಪುರದ ರಕ್ಷಣೆಗಾಗಿ ನನ್ನನ್ನು ನೇಮಿಸಲ್ಪಟ್ಟ ಈ ಲಂಕಡಿಯನ್ನು ಇಷ್ಟ ಬಂದಂತೆ ಮಾತನಾಡುತ್ತಿರುವೆಯಾ? ನಿನ್ನ ನಾಲಿಗೆಯನ್ನು ಸೇಡಿ ರಕ್ತಮಾನ ಮಾಡಿಬಿಡುವುದು. ಲಂಕಿಣಿಯೋ ಕಿಂಕಿಣಿಯೋ ಆದರೂ ರೂಪ ಯೌವನ ಇತಳು, ದಯಾಶಾಲಿನಿ ಶಾಂತಳು, ಏನು ಅಡಕವಾದ ಹೆಣ್ಣು. ಆಹಾ, ಏನೆಂದು ಹೇಳಿದೆ? ಸಾಕು, ನಿನ್ನ ಬೆಡಗನ್ನು ಮುಚ್ಚೋ. ಹೆಚ್ಚು ಹರಟಿದರೆ ಯಮಪುರದ ಮಾರ್ಗವನ್ನು ಹುಡುಕಬೇಕಾದೀತು. ಈಗಲೂ ಪ್ರಾಣದಾನ ಮಾಡುವೆನು. ಬಂದ ದಾರಿಯನ್ನು ಹಿಡಿದು ಹೊರಡ. ರಾತ್ರಿ ವೇಳೆಯಲ್ಲಿ ಸದ್ದು ಮಾಡದಂತೆ ಬಂದು ಕೊಡಲ. ಅರ್ಧರಾತ್ರಿ ವೇಳೆಯಲ್ಲಿ ಸದ್ದು ಮಾಡದಂತೆ ಬಂದು ಕದ್ದ ಕಳ್ಳದಂತೆ ಬೀದ.
ಬಲ್ಲನೋ ರಾಕ್ಷಸಿಯೇ ರಾಮ. ಹನುಮನೇನೋ ಆದೊಡೇನೋ ನಿನಗೆ ಕಣ್ಣು ಮೂರುಂಟೇನೋ ರೇ ಕೊಡಲ. ಹನುಮನೇನೋ ಆದೊಡೇನೋ ನಿನಗೆ ಕಣ್ಣು ಮೂರುಂಟೇನೋ ನಿನ್ನ ತಿನ್ನ ಮಾರಿದಾನೋ. ನಿನ್ನ ತಿನ್ನ ಮಾರಿದಾನು ಕೊಲ್ಲ ಹೋದಾಗ ಎಲ್ಲಿಗೆ ಹೋಗುವ ನಿಲ್ಲ ಲೋಕವಿಗೆ ಬಂದಿಹ ನಿಲ್ಲ ಲೋಕವಿಗೆ. ಜನ್ನತೆನ್ನುವ ಮಾರಿನಿನಾದೊಡೆ ನಿನಗ ಬಣ್ಣ ಮೋಕೆ ಸೋವೆನೋ. ಜನ್ನತೆನ್ನುವ ಮಾರಿನಿನಾದೊಡೆ ನಿನಗ ಬಣ್ಣ ಮೋಕೆ ಸೋವೆನೋ. ದಾನವಿದಾರೆ ಬೇಟೋ ದಾನವಿದಾರೆ ಬೇಟೋ ದೂರ ಸಾಗಲೆ ನೆಲ್ಲ ರಾಕ್ಷಸಿಯೇ ಬಲ್ಲನೋ ನೆಲ್ಲ ರಾಕ್ಷಸಿಯೇ. ಎಲೆ ರಾಕ್ಷಸಿ, ಏನೆಂದು ಹೇಳಿದೆ? ಹನುಮಂತನಿ ನಾನೊಡೆ ನಿನಗೆ 3 ಕಣ್ಣುಂಟು ಎಂದು ಹೇಳಿದೆ ಅಲ್ಲವೇ? ಉಂಟು. ಆ ದೈವ ನಿರ್ಮಿತವಾದ ಈ ನೇತ್ರಗಳೆರಡು ನಿಮ್ಮ ರಾಕ್ಷಸರ ವಂಶಕ್ಕೆ ಮೃತ್ಯು ಸ್ವರೂಪನಾದ ಇದೊಂದು ಕಣ್ಣು ನೋಡಿದೆಯೇ? ಅದರಲ್ಲಿ ಅಮ್ಮ ನೀನು ಯಾರು? ನಿನ್ನ ಹೆಸರೇನು? ನನ್ನನ್ನು ತಡೆಯಬೇಡ, ಬಿಟ್ಟು ಬಿಡಮ್ಮ. ಆಗಲೇ ಹೇಳಿದ್ದೀನಿ ಲೆಂಕಿಣಿ ಎಂದು ಮತ್ತೆ ಮತ್ತೆ ಕೇಳುತ್ತಿರುವೆ ಕೋಣಗ. ಹರಿಹರ ಬ್ರಹ್ಮನೇ ಅಲ್ಲ, ಏನು ನೀನು ಈ ಪುರ ಪ್ರವೇಶ ಮಾಡುವೆಯಾ? ಹೌದಮ್ಮ. ಏನು ಹರಿಹರ ಬ್ರಹ್ಮಾದಿಗಳೆಂದಲೂ ಸಾಧ್ಯವಾಗದ ಈ ಪುರ ಪ್ರವೇಶ ಕೇವಲ ಮರ್ಕಟನಾದ ನಿನ್ನಿಂದ ಸಾಧ್ಯವೇನೋ? ಈಗಲೂ ನಿನಗೆ ಪ್ರಾಣದಾನ ಮಾಡುವೆನು, ಬಂದ ದಾರಿಯನ್ನು ಹಿಡಿದು ಬರೋಣ. ಅಮ್ಮ, ಹರಿಹರ ಬ್ರಹ್ಮಾದಿಗಳಿಗೆ ಅಸಾಧ್ಯವಾಗಿರಬಹುದು, ಆದರೆ ಈ ಮೂರ್ತಿಗೆ ಯಾವುದೂ ಅಸಾಧ್ಯವಿಲ್ಲ. ಅದರಲ್ಲಿ ಅಮ್ಮ ನಾನು ಕೇವಲ ಮರ್ಕಟ, ಕಾಡುಗಳಲ್ಲಿ ವಾಸ ಮಾಡತಕ್ಕವನು. ಇಂತಹ ಶೃಂಗಾರವಾದ ನಗರವನ್ನು ನಾನು ಎಂದೂ ಎಲ್ಲಿಯೂ ನೋಡಿದವನಲ್ಲ. ಆದ್ದರಿಂದ ಒಂದಾವರ್ತಿ ಈ ಪುರವನ್ನು ನೋಡಿಕೊಂಡು ಹೀಗೆ ಹೋಗಿ ಹೀಗೆ ಬಂದು ಬಿಡುವನು. ತಡೆಯಬೇಡ. ಒಂದಾವರ್ತಿ ಹೀಗೆ ಹೋಗಿ ಹೀಗೆ ಬಂದು ಬಿಡುವೆಯಾ? ಈಗಲೂ ಪ್ರಾಣದಾನ ಮಾಡುವೆನು, ಬಂದ ದಾರಿಯನ್ನು ಹಿಡಿದು ಬರೋಣ. ಏನೆಂದು ಹೇಳಿದೆ? ಇವಳ ಹರಟೆಯು ಬಹಳ ಪ್ರಬಲವಾಯಿತು. ಸ್ತ್ರೀ ಎಂದು ಸುಮ್ಮನಿದ್ದಕ್ಕಾಗಿ ಈಕೆಯು ನನಗೆ ಪ್ರಾಣದಾನ ಮಾಡತಕ್ಕವಳಾದಳು. ಹೇ ಲಂಕಿಣಿ, ಈಗಲೇ ನಿನ್ನನ್ನು ಯಮಪುರಕ್ಕೆ ಕಳಿಸುವೆನು. ಏನು ಹೇಳುವೆ? ಈಗ ಒಂದು ಪಂಥವನ್ನು ಮಾಡೋಣ. ಏನದು? ನಾನು 3 ಪ್ರಹಾರಗಳನ್ನು ಈ ಮುಷ್ಟಿಯಿಂದ ಗುದ್ದುವೆನು, ನೀನು 1 ಪ್ರಹಾರವನ್ನು ನನಗೆ ಗುದ್ದಬೇಕು. ಏನಂದೆ? ಏನಂದೆ? ನೀನು 3 ನಾನು 1. ನಾನು ಹೆಂಗಸಾದ್ದರಿಂದ 3 ಪ್ರಹಾರ, ನೀನು ಗಂಡಸು ಆದರೆ ನೀನು 1 ಪ್ರಹಾರ. ಆಗಲೇ ಒಡೆ ಕೂರುವೆನು. ಕೂರ. ಜೈ ಜೈ ರಘುವೀರ ಸಮರ್ಥ. ಜೈ ಶಾಂಭವಿ. ಜೈ. ಈಗ ಈ ಕೋತಿ ಕತೆ ಮುಗೀತು. ಜೈ ಜೈ ರಘುವೀರ ಸಮರ್ಥ. ಏನು ನನ್ನ ಶಕ್ತಿಯ ಮೇಲೆ ನನಗೆ ಕಳಂಕವೇ, ನನಗೆ ಅನುಮಾನವೇ ಇರಲೇ. ಕೂರ, ಇನ್ನೂ 2 ಪ್ರಹಾರಗಳಿರಬೇಕು. ಕೂತಿರುವೆನು ಒಡೆ. ಜೈ ಜೈ ಶಾಂಭವಿ. ಈಗ
ಈ ಕೋತಿಯ ಕತೆ ಮುಗಿಯಿತು. ಜೈ ಜೈ ರಘುವೀರ ಸಮರ್ಥ. ಏನು 2 ಪ್ರಹಾರಗಳನ್ನು ಮಾಡಿದರೂ ಇನ್ನೂ ಉಸಿರಾಡುತ್ತಿರುವುದಲ್ಲ. ಇರಲಿ, ಇನ್ನೂ ಒಂದು ಪ್ರಹಾರವಿರುವುದು. ಆ ಆ ಆ ನಿನ್ನ ಕುಲದೇವರನ್ನು ನೆನೆಸಿಕೊಳ್ಳು. ಜೈ ಶಾಂಭವಿ. ಇನ್ನ ಈ ಕೋತಿ ಕತೆ ಮುಗಿಯಿತು. ಜೈ ಜೈ ರಘುವೀರ ಸಮರ್ಥ. ಎಲೈ ಲಂಕಿಣಿ, ಈಗ ನಿನ್ನ ಸರದಿ ಕೂರುವಂತಳಾಗು. ಏ ಕೋಡಗ, ಈಗ ಇಬ್ಬರು ಒಂದು ಉಪಾಯವನ್ನು ಮಾಡೋಣ. ಏನದು? ಈ ಪಂಥದಲ್ಲಿ ರಾಜಿ ಆಗೋಣವೇ? ರಾಜಿ? ಅದು ಅಸಾಧ್ಯ. ಕೂರಲೇಬೇಕೆ? ಕೂರಲೇಬೇಕು. ಕೂರಿ. ಮೆಲ್ಲಗೆ ಗುದ್ದಬೇಕು. ಆಯ್ತು, ಮೆಲ್ಲಗೆ ಗುದ್ದುವೆನು. ಕೂರಮ್ಮ. ಜೈ ಜೈ ರಘುವೀರ. ಆಹಾ, ಶ್ರೀರಾಮಚಂದ್ರ, ನಿನ್ನ ಇದೊಂದು ಕಂಟಕವು ದೂರವಾಯಿತು. ಇನ್ನು ಈ ಪುರವನ್ನು ಪ್ರವೇಶ ಮಾಡುವೆನು. ರಾಮಾನುಗ್ರಹದಿಂದ ಆ ಲಂಕಿಣಿಯನ್ನು ಜಯಿಸಿ ಈ ಪಟ್ಟಣವನ್ನು ಪ್ರವೇಶ ಮಾಡಿ ನಾನಾ ದಿಕ್ಕುಗಳಲ್ಲಿಯೂ ಹುಡುಕಿದ್ದಾಗಿಯೂ ಮಾತೆಯ ದರ್ಶನ ಕಾಣಲಿಲ್ಲವಲ್ಲ. ಪ್ರಾಹಸ್ತ, ವಿಭೀಷಣ, ಅಕ್ಷಯ ಮೊದಲಾದ ಮನೆಗಳೆಲ್ಲ ಹುಡುಕಿದ್ದಾಯಿತು. ಎಲ್ಲಿಯೂ ಮಾತೆಯ ನೆಲೆ ಸಿಕ್ಕಲಿಲ್ಲವಲ್ಲ. ಏನು ಮಾಡಲಿ? ಈ ಪುರ ಪ್ರವೇಶ ಮಾಡಿ ಇಂದಿಗೆ 4 ದಿನಗಳ ಅವಧಿಯು ಪೂರೈಸ್ತಾ ಬಂದಿತ್ತು. ಸುಗ್ರೀವನ ಆಜ್ಞೆ ಆದರೂ ಬಹಳ ಕಠಿಣವಾಗುತ್ತಿರುವುದು. ಏನು ಮಾಡಲಿ? ಸೀತೆಯ ಕಾಣುವ ರೀತಿಯು ಯಾವುದು? ಮಾತೆಯ ಪಾದವ ನಾನಿದು ತಂಬೆನು. ಸೀತೆಯ ಕಾಣುವ ರೀತಿಯು ಯಾವುದು? ಮಾತೆಯ ಪಾದವ ನಾನಿದು ತಂಬೆನು. ಪಟ್ಟಣನೆಲ್ಲವ ಸುತ್ತಿದೆ ನಲ್ಲದೆ, ಬಿಟ್ಟನ ನರಮನೆಯ ಚರಿಸಿದೆ ನರಸೆ.
ಏನಿದು? ನಾನು ಹುಡುಕುತ್ತಾ ಈ ನೀಚನ ಶಯನಾಗೃಹಕ್ಕೆ ಬಂದಂತಾಯಿತು. ಈ ಶಯನಾಗೃಹದಲ್ಲಿ ಸಾವಿರಾರು ಜನ ಸ್ತ್ರೀಯರು ಮಲಗಿರುವರು. ಇವರೆಲ್ಲರೂ ಮಧುಪಾನ ಮತ್ತರಾಗಿ ತನ್ನ ಮೈಯನ್ನು ತಾವೇ ಮರೆತು ಸ್ವೇಚ್ಛೆಯಾಗಿ ನಿದ್ರಿಸುತ್ತಿರುವರು. ಇವರಲ್ಲಿ ಕೆಲವರು ಈ ದುರುಳನ ರೂತ್ಪಾತಿಶಯಕ್ಕೆ ಒಲಿದು ಬಂದವರಾಗಿಯೂ, ಮತ್ತೆ ಕೆಲವರು ಬಲಾತ್ಕಾರವಾಗಿ ಸೆಳೆದು ತಂದರಾಗಿಯೂ ಕಾಣುತ್ತಿರುವರು. ಅದೋ ಜಾನಕಿಯನ್ನು ಕಂಡೆನು. ಜನಕ ಸುತೆಯ ದರ್ಶನವಾಯಿತು. ಅಯ್ಯೋ, ಮಾತೆಯವರನ್ನು ನೋಡಿದನೆಂದು ಎಷ್ಟೋ ಸಂತೋಷಪಟ್ಟನು. ಲೋಕ ಮಾತೆಯಾದ ಜಾನಕಿಯು ಈ ನೀಚನ ಶಯನಾಗೃಹದಲ್ಲಿರುವುದೇನು? ಹಾ ರಾಮಚಂದ್ರ, ಆಯಿದೇನು ಮೋಸ ಕಾರ್ಯವ ಆಗುವುದು ದೈವ. ರಾಮಚಂದ್ರ, ಬಾಯೊಳು ಸೂರ ಹೇ ದಾನ, ಬಾಯೊಳು ಸೂರ ಹೇ ದಾನ, ರಾಮಗೆ ಆಯಿದೇನು ಮೋಸ ಕಾರ್ಯವ ಆಗುವುದು ದೈವವೇ. ರಾಮಚಂದ್ರ, ದೂರನೇಗ ಶಯನದಿಂದ ರಾಮ 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 ರಾಮಚಂದ್ರ, ದೂರನೇಕ ಶಯನದಿಂದ ದುರ್ಗೆಗೆ ಸಿಲುಕಿದಾಳು. ದೂರನೇಕ ಶಯನದಿಂದ ದುರ್ಗೆಗೆ ಸಿಲುಕಿದಾಳು. ದೂರತನವನ್ನು ಸಹಿಸೆ, ದೂರತನವನ್ನು ಸಹಿಸೆ ಮರಹರನೆ ತೋರಿದ. ಆಯಿದೇನು ಮೋಸ ಕಾರ್ಯವ ಆಗುವುದು ದೈವವೇ. ಹಾ ರಾಮಚಂದ್ರ, ಈ ಪಾಪವನ್ನು ನೋಡಲು ನನ್ನನ್ನು ಇಲ್ಲಿಯೇ ಕಳುಹಿಸಿದೆಯಾ? ಲೋಕಮಾತೆ ಆದ ಜಾನಕಿಯು ಈ ನೀಚನ ಶಯನಾಗೃಹದಲ್ಲಿ ಇರುವುದೆಂದರೇನು? ಏನು ಮಾಡಲಿ? ಈತನು ಮಲಗಿರುವಂತೆ ಸಂಹರಿಸಿ ಬಿಡುವೆನು. ಛೇ, ಕಾರ್ಯಾತುರದಲ್ಲಿ ದುಡುಕಿ ಅಂತಹ ಅನರ್ಥವನ್ನು ಮಾಡುತ್ತಿದ್ದನು. ಶತ್ರುಗಳು ಮಲಗಿ ನಿದ್ರಿಸುತ್ತಿರುವಾಗ ಸಂಹಾರ ಮಾಡುವುದು ಶುದ್ಧ ಹೇಡಿಯ ಲಕ್ಷಣ. ರಾಮಚಂದ್ರನು ಜಾನಕಿಯವರಲ್ಲಿ ಕೆಲವು ಕುರುಹುಗಳನ್ನು ಹೇಳಿರುವನು. ಅವುಗಳನ್ನು ಪರೀಕ್ಷಿಸಿ ಆನಂತರ ಯೋಚಿಸುವೆನು. ಛೇ ಛೇ, ಈಕೆಯು ಸೀತಾಮಾತೆಯಲ್ಲ. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ,
ತಲೆಯ ಹಿಂದೆ ಮತ್ಸಲಾಂಚನವಿಲ್ಲ ಮುಂಗೈಯ ಮೇಲೆ ಮತ್ಸಲಾಂಚನವಿಲ್ಲ ಮುಂಗೈಯ ಮೇಲೆ ಲಾಂಛನವಿಲ್ಲ ಮುಂಗೈಯ ಮೇಲೆ ಮತ್ತೆರಡು ಮಣಿಯಿಲ್ಲ ಅಚ್ಚುತನ ಸತಿ ಸೀತೆ ಇವಳಲ್ಲ ಅರಸಿ ನೋಡೆ ನೋಡೆ ಛೇ ಲೋಕಮಾತೆಯಾದ ಜನಕಸುತೆಯಲ್ಲಿ ಎಂತಹ ಅನರ್ಥವಾದ ನಾಡಿದನು. ಈಕೆಯು ಸೀತಾಮಾತೆಯಲ್ಲ, ದಶಕಂಠನ ಪತ್ನಿಯಾದ ಮಂಡೋದರಿಯಾಗಿರಬೇಕು. ಶ್ರೀರಾಮಚಂದ್ರನು ಹೇಳಿದ ಕುರುಹುಗಳಲ್ಲಿ ಒಂದಾದರೂ ಈಕೆಯ ಬಳಿಯಲ್ಲ. ಈಕೆಯ ಮುಖದಲ್ಲಿ ಶುದ್ಧ ವೈದ್ಯವೇ ತೋರುತ್ತಿರುವುದು. ಸೀತಾಮಾತೆಯವರ ವಾಮಪಾದದಲ್ಲಿ ಪದ್ಮರೇಖೆಗಳಿರುವುದೆಂದು ರಾಮಚಂದ್ರನು ಹೇಳಿದ್ದನು. ಈಕೆಯ ಪಾದದಲ್ಲಿ ಬರೀ ಕಾಕರೇಖೆಗಳೇ ಕಾಣುತ್ತಿರುವುದು. ಏನು ಮಾಡಲಿ, ಏನು ಮಾಡಲಿ? ನಾನು ಓರ್ವನು ವಿಪನಾನಿಗೆ ಹೋದರೆ ಸೂರ್ಯವಂಶ ನಾಶವು ಕಪಿಕುಲ ನಾಶವು ಏಕಕಾಲದಲ್ಲಿ ನಡೆದು ಹೋಗುವುದು. ಏನು ಮಾಡಲಿ? ಇಷ್ಟೆಲ್ಲ ಅನರ್ಥಕ್ಕೆ ಕಾರಣರಾದ ನಾನೇ ಪ್ರಾಣತ್ಯಾಗ ಮಾಡಿಕೊಳ್ಳಲಿ? ಛೇ ಛೇ! ಆತ್ಮಹತ್ಯೆಯು ಮಹಾಪಾಪವು ಅಲ್ಲದೆ ಸ್ವಾಮಿ ದ್ರೋಹವನ್ನು ಬಗೆದಂತಾಗುವುದು. ರಾಮಚಂದ್ರ, ನನ್ನನ್ನು ಎಂತಹ ಅನುಸಂಕಟಕ್ಕೀಡು ಮಾಡಿದೆ. ಒಡೆಯನ ವಾದಿಯು ಮುಗಿದುದಿರುವಿಗೆ, ಒಡೆಯನ ವಾದಿಯು ಮುಗಿದುದಿರುವಿಗೆ, ಬಿಡುವೆ ನಾಸುವ ಈಗ ನಾನು. ರಾಮಚಂದ್ರ, ಕಡೆಯ ಶೋಕವ ಕೆಳದಿಗೌದಿರೆ, ಕಡೆಯ ಶೋಕವ ಕೆಳದಿಗೌದಿರೆ, ಬಡವ ನಡುವಿನ ಬಾಗಿಲು ಅಮ್ಮಮ್ಮ ಕಾಣೆ ಭೂಮಿ ಕಾಲೆಯ ರಾಮ ಸೀತೆಯ. ರಾಮಚಂದ್ರ, ಈ ಪಟ್ಟಣದಲ್ಲಿ ಒಂದು ಹಿರಿಯೇ ವಸ್ತು ಸ್ಥಳವನ್ನು ಹುಡುಕಿದ್ದಾಗಿಯೂ ಮಾತೆಯ ದರ್ಶನ ಕಾಣಲು ಏನು ಮಾಡಲಿ? ಮಾಡುವುದಿನ್ನೇನು? ಈ ತ್ರಿಕುಟಾಚಲ ಪರ್ವತದೊಡನೆ ಸೇರಿದ ಈ ಲಂಕಾನಗರವನ್ನು ಭೂಮಿಯಿಂದ ಬೀಳಿಸಿ ಈ ನನ್ನ ಲಾಂಗುರದಲ್ಲಿ ಕಟ್ಟಿಕೊಂಡು ಹೋಗಿ ರಾಮಚಂದ್ರನ ಸನ್ನಿಧಿಯನ್ನು ಉಳಿಸುವೆನು. ಜೈ ಜೈ ರಘುವೀರ ಸಮರ್ಥ. ಮಾತೆಯ ದರ್ಶನವಾಗುವುದು. ಅಶೋಕವನಕ್ಕೆ ಹೋಗುವ ಮಾತೆಯ ದರ್ಶನವಾಗುವುದು. ಆಹಾ, ಕಾರ್ಯಾತರದಲ್ಲಿ ದುಡುಕಿ ಅಂತಹ ಅನರ್ಥವನ್ನು ಮಾಡುತ್ತಿದ್ದನು. ಅಂದಿನ ದಿನ ಸಂಪಾತಿಯು ಅಶೋಕವನದಲ್ಲಿರುವಳೆಂಬ ಮಾತು ಈಗ ಅಶರೀರವಾಣಿಯಿಂದಲೂ ದೃಢಪಟ್ಟದ್ದಾಯಿತು. ಆಗಲಿ, ನಾನು ಈಗಲೇ ಅಶೋಕವನಕ್ಕೆ ಹೋಗಿ ಮಾತೆಯವರ ದರ್ಶನವನ್ನು ಕಾಣುವೆನು. ಶರಹತಿ ಮನೋಜ ಶರಹತಿ ಅನುಪಮ ವೈ ವಿನಯ ರಹಿತ ಸುತ ಕರಗಳ ಬಾದಿಪ ಮನೋಜ ಶರಹತಿ ಅನುಪಮ ವೈ ವೀಣಕೇತ ನಿನ್ನ ಕನುಜ ಪದಾರಿಯಾಗಿ ಮುನ್ನ ವೀಣಕೇತ ನಿನ್ನ ಕನುಜ ಪದಾರಿಯಾಗಿ ಮುನ್ನ ವೀಣಕೇತ ನಿನ್ನ ಬಂದಿದೆ ಅರುಷ ಒಂದರೆ ನಿಮಿಷ ಬಂದಿದೆ ಅರುಷ ಒಂದರೆ ನಿಮಿಷ ಅದರ ಮಧುರ ರಸ ಹೃದಯನು ಸವಿ ಮನೋಜ ಶರ ಅತಿ ಅನುಪಮ ವೈ ವೀಣಕೇತ ನಿನ್ನ. ಚತುರ್ಯರಾದ ರಾಕ್ಷಸಾಂಗನೆಯರೊಡನೆ ನಾನಾ ವಿಧವಾದ ಸಂಧಾನಗಳನ್ನು ಏರ್ಪಡಿಸಿ ಘೋರದಿಂದಲೂ ಆ ಸೀತೆಯನ್ನು ನನ್ನ ಮಾರ್ಗಕ್ಕೆ ಎಳೆದೇ ಇರಬಹುದು. ಅವರೆಲ್ಲರೂ ನನ್ನ ಕಾರ್ಯದಲ್ಲಿಯೇ ನಿರತರಾಗಿರಬಹುದು. ನಯ ದಯಾದಿಗಳಿಂದಲೂ
ಸಂದೋರಗಳಿಂದಲೂ ಓ ಜಾನಕಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟುವಂತೆ ಮಾಡಿದ್ದು ಹೇಳಿದ್ದನು. ಅವರೆಲ್ಲರೂ ನನ್ನ ಕಾರ್ಯದಲ್ಲಿಯೇ ನಿರತರಾಗಿರುವರು. ಸಾರ್ವಭೌಮಾಗಿ ಜೈಬಲ. ಮನಸ್ಸಿನ ಚಿಂತೆ ಮನಸ್ಸಿನ ಚಿಂತೆ ತನುಗರೆದಂತೆ ಮನಸ್ಸಿನ ಚಿಂತೆ ತನುಗರೆದಂತೆ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಮನಸ್ಸಿನ ಚಿಂತೆ ತನುಗರೆದಂತೆ ರಾಮ ಲಂಕಾವಾಸಿನಿ ದುಃಖರೂಪಿಣಿ ಲಂಕಾವಾಸಿನಿ ದುಃಖರೂಪಿಣಿ ತೊಳಲುತ್ತಿರುವೆನ ಮನದಿ ನಿರಂತರ ರಾಮ ರಾಮ ಲಂಕಾವಾಸಿನಿ ದುಃಖರೂಪಿಣಿ ತೊಳಲುತ್ತಿರುವೆನ ಮನದಿ ನಿರಂತರ ಬಯಸಿದೆ ಮಾಯದ ಹೊನ್ನ ಹರಿಣವ ಬಯಸಿದೆ ಮಾಯದ ಹೊನ್ನ ಹರಿಣವ ದೊರೆಯಿದೆ ಆವಿದೆ ಶೋಕ ದುರಂತ ದೊರೆಯಿದೆ ಆವಿದೆ ಶೋಕ ದುರಂತ ಮನಸ್ಸಿನ ಚಿಂತೆ ತನುಗರೆದಂತೆ ಮನಸ್ಸಿನ ಚಿಂತೆ ತನುಗರೆದಂತೆ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಮನಸ್ಸಿನ ಚಿಂತೆ ತನುಗಳೆದಂತೆ ರಾಮ ರಾಮ ರಾಮಚಂದ್ರ ಈ ನೀಚರ ಬಂಧನದಲ್ಲಿ ನಾನು ಇನ್ನೆಷ್ಟು ದಿನಗಳ ಕಾಲವೆಂದು ಬಾಳಲಿ? ಏಕೆ ಇಲ್ಲಿರುವ ವಿಚಾರವು ನಿನಗೆ ತಿಳಿಯಲಿಲ್ಲವೇ? ಇಲ್ಲವಾದರೆ ನನ್ನ ಬಗ್ಗೆ ನಿನಗೆ ಗೋಚರವೇ ಇಲ್ಲವೇ? ನನ್ನನ್ನು ಈ ಬಂಧನದಿಂದ ಬಿಡಿಸಿ ಕರೆದುಕೊಂಡು ಹೋಗಬಾರದೆ? ರಾಜಾಧಿರಾಜ ಜನಕಸುತೆಯ ದರ್ಶನವಾಯಿತು. ಹೊಸಗಂಡ ಸಾರ್ವಭೌಮ ರಾವಣೇಶ್ವರ ಮಹಾಪ್ರಭು ಆಗಮಿಸುತ್ತಿರುವರು. ಘೋಷ್ಯ ಏನಿದು?
ಅಟ್ಟಹಾಸದಿಂದ ಬರುತ್ತಿರುವನು. ಇರಲಿ, ನಾನು ಇಲ್ಲಿಯೇ ಮರೆಯಾಗಿದ್ದು ಇಲ್ಲಿನ ವಿದ್ಯಮಾನಗಳನ್ನು ತಿಳಿಯುವನು. ಸೀತಾ, ಏನಿದು? ನೀನಿನ್ನು ಆ ರಾಮನ ಹಂಬಲವನ್ನು ಬಿಡಲಿಲ್ಲವೇ? ಮುತ್ತೋಟುವೆ ಪಾಪ ಆ ಮೋಹಿನಿ ಮುತ್ತೋ ಮೃಜಂಗಲ ನಯನೆ. ಮುತ್ತೋಟುವೆ ಪಾಪ ಆ ಮೋಹಿನಿ ಮುತ್ತೋ ಮೃಜಂಗಲ ನಯನೆ. ಕಣೆ ಸೋಮಾಗಿ ನಾಮಣೆ ಸುಂದರಿ ಸೊಗಸಿನ ಕಣೆ ಸೋಮಾಗಿ ನಾಮಣೆ ಮುಖವ ತೋರೆ ಮೂದತಿ ನೀರೆ ಸೊಗಸಿನ ಕಣೆ ಸೋಮಾಗಿ ನಮ್ಮಣೆ ಮುಖವ ತೋರೆ ಮೂದತಿ ನೀರೆ ಸೊಗಸಿನ ಕಣೆ ಸೋಮಾಗಿ ನಾಮಣೆ ಮುಖವತೋರೆ ಮೂದದಿ ನೀರೆ ಒಗೆಯಳ್ಳಿಂದು ಹೂವಿನಾತಳು ಒಗೆಯನಿದ್ದು ಹೂವಿದಾತಳು ತೂಕುತ್ತವೇಕೆ ಲೋಚನೆ ಯಾಚನೆ ಸುಗುಣೆ ಕರೆಸಿಕೊಂಡ ನಗು ನಗು ತೈಲಿಗೆ ಬದ ಮಂದಿರ ಮುಗದರ ಮುಗಿ ಮುದ್ದೋಟುವೆ ಸುಂದರಿ. ಈ ಅನುಮಾನದಿಂದ ಫಲವಿಲ್ಲ. ಜಗದ್ವಿಖ್ಯಾತಿ ತ್ರಿಲೋಕಾಧಿಪತಿಯನ್ನು ಹರಸಿ ಎಂದೆನಸಿ ಸುಖದಿಂದ ಬಾಳುವ ಅರಮನೆಗೆ ಹೋಗೋಣ. ರಾಮಚಂದ್ರ, ಈ ದುರುಳನ ದುರಾಲಾಪಗಳಿಗೆ ಆಸ್ಪದ ಕೊಟ್ಟು ಇನ್ನು ಸುಮ್ಮನಿರಿವಯ ಪ್ರಭುವೆ. ಈ ನೀಚನನ್ನು ನಿಗ್ರಹಿಸಬಾರ್ದೇನು? ಈ ಸುಂದರಿಯ ಚಪಲಭಾವು ನನಗೆ ಆಶ್ಚರ್ಯವನ್ನುಂಟು ಮಾಡುತ್ತಿದೆ. ಸೀತಾ, ನೀನಿನ್ನು ಆ ರಾಮನ ಹಂಬಲವನ್ನು ಬಿಟ್ಟು ಈ ತ್ರಿಲೋಕಾಧಿಪತಿಯನ್ನು ಸೇರಿ ದಿವ್ಯ ಭೋಗವನ್ನು ಅನುಭವಿಸು. ಛೀ ಮೂರ್ಖನೆ, ನಿನ್ನ ದಿವ್ಯ ಭೋಗಗಳನ್ನು ಸುಡುವನಾಗು. ನನ್ನ ಶ್ರೀರಾಮಚಂದ್ರನ ಪಾದ ಧೂಳಿಗೂ ಸಮನಲ್ಲಿದ ನೀನು ಆತನಿಲ್ಲದ ವೇಳೆಯಲ್ಲಿ ನನ್ನನ್ನು ಅಪಹರಿಸಿಕೊಂಡು ಬಂದಿರುವೆ. ಈಗಲೂ ಕಾಲವು ಮಿಂಚಿಲ್ಲ. ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸಿ ಆತನಲ್ಲಿ ಶರಣಾಗತನಾಗು. ಸ್ನೇಹದಿಂದ ಬಾಳು. ಇದೀಗ ಬರು ಸಾರಸ್ಯವಾದ ಮಾತು. ದೇವದಾನವ ಕಿನ್ನರ ಸಿದ್ಧಿ ಸಾಧ್ಯ ವಿದ್ಯಾಧರರೆಲ್ಲರೂ ನನ್ನನ್ನು ಕಂಡರೆ ಗಡ ಗಡ ಗಡನೆ ನಡೆದರು. ಹೀಗಿರುವಲ್ಲಿ ಆ ಅಲ್ಪನಾದ ನರನೋರ್ವನಿಗೆದರಿ ಈಕೆಯನ್ನ ಅವಳಿಗೊಪ್ಪಿಸಬೇಕಂತೆ. ಜಾನಕಿ ಬಲ ಒಳ್ಳೆಯ ಮಾತನ್ನೇ ಹಾಡಿದೆ. ಈ ಚಾಪಲ್ಯವನ್ನು ತೊರೆದು ನನ್ನೊಡನೆ ಸೇರಿ ದಿವ್ಯ ಭೋಗವನ್ನು ಅನುಭವಿಸು ಬಾ. ನಿನ್ನ ಭೋಗಗಳನ್ನು ಸುಡುವನಾಗು. ಶುನಕನ ತೆರದಿಂದೆ ತಕೆ
ಘನವೀರ ರಾಘವಾಂಗನ ಎನಿಸಿ ಘನವೀರ ರಾಘವಾಂಗನೆ ಎನಿಸಿ ಘನವೀರ ರಾಘವಾಂಗನ ಎನಿಸಿ ಮನವು ನಿನ್ನೆಡೆಗೆ ಚಲಿಪುದೇನೋ ಪಾಪಾತ್ಮ ನನ್ನ ಸ್ವಾಮಿಯ ಪಾದ ಧೂಳಿಗೂ ಸಮನಲ್ಲದ ನೀನು ಆತನ ಶರಾಘಾತಕ್ಕೆ ಎದೆಗೊಟ್ಟು ನಿಲ್ಲಬಲ್ಲಯ್ಯ. ನಿನ್ನ ಓರ್ವನ ಸಲುವಾಗಿ ನಿನ್ನ ಸಕಲ ಸಮೂಲವನ್ನೇ ನಾಶ ಮಾಡಿಕೊಳ್ಳಬೇಡ. ನನ್ನ ಮಾತನ್ನು ಕೇಳು. ಈಗಲೂ ಕಾಲವು ಮಿಂಚಿಲ್ಲ. ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸಿ ಆತನಲ್ಲಿ ಶರಣಾಗತನಾಗೂ ಕೀರ್ತಿಯನ್ನು ಹೊಂದುವೆ, ತೇಜಸ್ಸನ್ನು ಪಡೆಯುವೆ. ಭ್ರಷ್ಟಳೆ, ನಿನ್ನ ಔದಾತ್ಯವು ಪ್ರಬಲವಾಯಿತು. ಈ ಕ್ಷಣ ಮಾತ್ರದಲ್ಲಿಯೇ ನಿನ್ನನ್ನು ಸೀಳಿ ತಕ್ಕ ಶಿಕ್ಷೆಯನ್ನು ಮಾಡುತ್ತಿದ್ದನು. ಆದರೆ ನಿನ್ನ ಮೇಲೆ ನನಗೆ ಕೋಪಕ್ಕಿಂತಲೂ ಮೋಹವೇ ಹೆಚ್ಚಾಗಿರುವುದರಿಂದ ಈಗಲೂ ನಿನ್ನನ್ನು ಕ್ಷಮಿಸಿರುವೆನು. ನೀನೀಗೆಲ್ಲ ಮಾತನಾಡಬೇಡ. ಬಾ, ಸಂತೋಷದಿಂದ ನನ್ನನ್ನು ವರಿಸು. ನೀಚನೆ, ಮೂರ್ಖನೆ, ನಾನು ಎಷ್ಟು ವಿಧವಾಗಿ ಹೇಳಿದರೂ ನೀನು ಕೇಳಿಸಿಕೊಳ್ಳುತ್ತಿಲ್ಲ. ಇಂತಹ ದುರ್ವಾಕ್ಯಗಳನ್ನಾಡುವ ನಿನ್ನ ನಾಲಿಯ ಸೇದಿ ಹೋಗಬಾರದೆ. ನಿನ್ನ ಸಿರಸಗಳು ಸಿಡಿದು ಬೀಳಬಾರದೆ. ಬಡಬಡ ಸವಿ ನುಡಿಗಳನ್ನು ನುಡಿದೊಡೆ ಪಡಪಡ ಸವಿ ನುಡಿಗಳನ್ನು ನುಡಿದಡೆ ಹೊಡಿಗೊಡಿಗೆ ಬೆಳಗ ತೋರು ಗಡತಿ ಉಡಿ ನುಡಿವೆ ಗಡಗಳ ನಿನ್ನ ಉಡಿ ನುಡಿವೆ ಜಡಗಳ ನಿನ್ನ ಕಡಿದಿಡುವೆ ಕಡಂಗಿಸಿ ಉಡಿದರ್ಪನೆತ್ತರವನ ಭ್ರಷ್ಟಳೆ, ನಿನ್ನ ಔದಾತ್ಯವು ಪ್ರಬಲವಾಯಿತು. ನಿನ್ನೀಗಲೇ ಸೀಡಿ ತಪಾರ ಮಾಡಿಬಿಡುವೆನು. ಪ್ರಾಣೇಶ್ವರ, ಇದೇನಿದು? ಇದೆಂತಹ ಕಾರ್ಯವನ್ನು ಮಾಡುತ್ತಿರುವಿರಿ? ವೇದವತಿಯ ಶಾಪವನ್ನು ಮರೆತಿರುವಿರಾ ಸ್ವಾಮಿ? ಸುಂದರಿ, ನೀನು ಹೇಳುತ್ತಿರುವುದು ನಿಜ.
ಪತಿವ್ರತೆಯಾದ ವೇದಾವತಿಯ ಶಾಪದಿಂದ ನಾನು ಬಹಳ ನೊಂದಿರುವೆನು. ಒಳ್ಳೆಯದು, ಹಾಗೆಯೇ ಮಾಡುವೆನು. ಎಲೈ ಜಾನಕಿ, 2 ತಿಂಗಳು ನಿನಗೆ ಅವಧಿಯನ್ನು ನೀಡಿರುವೆನು. ಅಷ್ಟರಲ್ಲಿ ನೀನು ನನ್ನ ಅಭಿಷ್ಟವನ್ನು ನೆರವೇರಿಸಿದರೆ ಸರಿ, ಇಲ್ಲವಾದಲ್ಲಿ ನಿನ್ನನ್ನು ಶತಛಿದ್ರವಾಗಿ ಕಡಿದು ಭಾಕ್ಷಿಸಿ ಬಿಡುವೆನು. ಪ್ರಾಣೇಶ್ವರ ನಡೆಯರಿ ಅಂತಃಪುರಕ್ಕೆ ಹೋಗೋಣ. ಮಕರಾಕ್ಷ, ಮಕರಾಕ್ಷ, ನೀವೆಲ್ಲರೂ ಸೇರಿ ಈ ಜಾನಕಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟುವಂತೆ ಮಾಡಬೇಕು. ಅಮ್ಮ ಸೀತಮ್ಮ, ಮಹಾರಾಜರು ಕೊಟ್ಟಿರೋ ಆಭರಣವನ್ನು ಧರಿಸಿ ಅವರನ್ನು ಒರೆಸಿ ನಮ್ಮ ಪ್ರಾಣ ಉಳಿಸಿ, ಇಲ್ಲ ಆತ್ಮಹತ್ಯೆ ಮಾಡಲು ಕಳಿಸಿ. ಮಕರಾಕ್ಷ, ಆತ್ಮಹತ್ಯೆ ಮಾಡ್ಕೋಬೇಕು ನಡೆಯ. ಏನು ಮಾಡಲಿ? ಈ ನೀಚನು ನನ್ನನ್ನು ಬದುಕಲು ಬಿಡುವಂತಿಲ್ಲ. ಇಲ್ಲ, ಇನ್ನು ಈ ಜೀವವನ್ನು ಉಳಿದಿರಬಾರದು. ಈ ಜೀವವನ್ನು ಇದು ಇಲ್ಲಿಯೇ ಇರುವ ಚಿಂಚಿಪ ವೃಕ್ಷಕ್ಕೆ ನನ್ನ ನೀಳವಾದ ಕುರುಳಿಂದ ಉರುಳನ್ನು ಹಾಕಿಕೊಂಡು ಪ್ರಾಣ ತ್ಯಾಗವನ್ನೇ ಮಾಡಿಕೊಂಡು ಬಿಡುವೆನು. ರಾಮಚಂದ್ರ, ಕಾಪಾಡು ತಂದೆ, ಕಾಪಾಡು. ರಾಮ ರಾಮ ರಾಮಂ ಕ್ಷೇಮ. ಇದೇನು ರಾಮನಾಮವು ಕೇಳಿ ಬರುತ್ತಿರುವುದಲ್ಲ? ಎಲ್ಲಿರಬಹುದು? ಯಾರಾಗಿರಬಹುದು? ಇದೆಲ್ಲವೂ ನನ್ನ ಭ್ರಮೆಯೇ ಆಗಿರುವುದು. ಸಾರಾಚಾರೇ ದೀನ ನಮೋಸ್ತುತೆ ಸಾರಾಚಾರೇ. ಅಮ್ಮ ಸಾರಾಚಾರೇ
ವಿಚಿತ್ರವಾದ ಕಪಿಯಾದರೂ ಯಾವುದಿರಬಹುದು? ಓಹೋ, ಆ ರಾವಣನ ಮಾಯೆಯೇ ಆಗಿರಬಹುದು. ಅಮ್ಮ, ತಾವು ಯಾರು? ದುಃಖವನ್ನೇ ಉದ್ಯೋಗವನ್ನಾಗಿರಿಸಿಕೊಂಡು ಪ್ರತಿ ಕ್ಷಣದಲ್ಲಿಯೂ ರೋಧಿಸುತ್ತಾ ಭಯಾತುರಗಳಿಂದ ಮತ್ತೆ ಮತ್ತೆ ಯೋಚಿಸುತ್ತಾ ಬಲು ಪ್ರಿಯತಮವಾದ ವಸ್ತುವನ್ನು ಕಳೆದುಕೊಂಡಿರು ಬಲು ಬೇಸರವಾಗಿ ಪ್ರಾಣವನ್ನು ಧರಿಸಿಕೊಂಡಿರುವ ತಾವು ಯಾರು ತಾಯಿ? ದೇವಮುನಿಯಾದ ವಸಿಷ್ಠ ಮಹಾಮುನಿಯ ಪ್ರಿಯ ಪತ್ನಿಯಾದ ಅರುಂಧತಿ ದೇವಿಯೋ, ಅತ್ರಿ ಮಹಾಮುನಿಯ ಪ್ರಿಯ ಪತ್ನಿಯಾದ ಅನಸೂಯ ದೇವಿಯೋ, ಅಥವಾ ಆ ನೀಚ ರಾವಣನಿಂದ ಅಪಹರಿಸಲ್ಪಟ್ಟು ತಂದ ಸೀತಾದೇವಿಯೇ ತಾವಾಗಿದ್ದ ಪಕ್ಷದಲ್ಲಿ ಕೆಲವೊಂದು ಗುಟ್ಟಾದ ಸಂಗತಿಗಳನ್ನು ಹೇಳಬೇಕಾಗಿರುವುದು ತಾವ್ಯಾರೆಂದು ತಿಳಿಸಬೇಕು ತಾಯಿ. ಆಹಾ, ಈತನನ್ನು ನೋಡುತ್ತಿದ್ದರೆ, ಈತನ ಮಾತುಗಳನ್ನು ಕೇಳುತ್ತಿದ್ದರೆ ಈತನು ವಂಚಕನಲ್ಲವೆಂದು ಭಾಸವಾಗುತ್ತಿರುವುದು. ಆಗಲಿ, ನನ್ನ ನಿಜಾಂಶವನ್ನು ಈತನಿಗೆ ತಿಳಿಸುವೆನು. ಅಯ್ಯ, ಆ ನೀಚ ರಾವಣನು ಕದ್ದು ತಂದ ಆ ನಿರ್ಭಾಗಿನಿ ಸೀತೆಯು ನಾನೇನಪ್ಪ. ಅಮ್ಮ, ಇಷ್ಟಕ್ಕೂ ನೀನು ಯಾರು? ಅಮ್ಮ, ವಾಯುದೇವರ ವರಪ್ರಸಾದದಿಂದ ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದ ನನ್ನನ್ನು ಆಂಜನೇಯನೆಂದು, ಮಾರುತಿ ಎಂದು, ಹನುಮಂತನೆಂದು ಕರೆಯುವರು. ಶ್ರೀರಾಮಚಂದ್ರನ ಕಾರ್ಯಕ್ಕೋಸ್ಕರ ಸುಗ್ರೀವನಿಂದ ಆಜ್ಞಾಪಿಸಲ್ಪಟ್ಟು ಬಂದ ನಾನು ರಾಮಸೇವಕನು. ನನ್ನನ್ನು ವಿಪಕ್ಷದವನೆಂದು ಭಾವಿಸಬಾರದು ತಾಯಿ. ಆಗ್ಲಿ, ನೀನು ರಾಮನ ಸೇವಕನೇ ಆಗಿದ್ದಲ್ಲಿ ನಿನಗೆ ಮಂಗಳವಾಗಲಿ. ಇಷ್ಟಕ್ಕೂ ನನ್ನ ಸ್ವಾಮಿಯಾದರೂ ನೀನಾದರೂ ವಾನರನು, ನಿಮ್ಮೀರ್ವರ ಸಖ್ಯವಾದ ಬಗೆಯಾದರೂ ಹೀಗೆ. ಅಮ್ಮ, ನಮ್ಮ ರಾಜನಾದ ಸುಗ್ರೀವರಾಜನನ್ನು ಆತನ ಅಣ್ಣನಾದ ವಾಲಿಯು ರಾಜ್ಯಭ್ರಷ್ಟನಾಗಿ ಮಾಡಿದ್ದನಲ್ಲದೆ ಆತನ ಪತ್ನಿಯನ್ನು ಸಹ ಅಪಹರಿಸಿದ್ದನು. ಆಗ ನಮ್ಮ ಸುಗ್ರೀವರಾಜನು ಮಾತಂಗ ಮಹರ್ಷಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಮಾತಂಗ ಪರ್ವತದಲ್ಲಿ ವಾಸ ಮಾಡುತ್ತಿರಲು ಈಗಿರಲು ಅಲ್ಲಿಯ ಸಮೀಪದಲ್ಲೇ ಕದಂಬನೆಂಬ ರಾಕ್ಷಸನು ಶಾಪಗ್ರಸ್ತನಾಗಿ ಬಿದ್ದಿರಲು ತಮ್ಮ ಅಗಲಿಕೆಯ ದುಃಖದಿಂದ ರಾಮ ಲಕ್ಷ್ಮಣರು ಅದರ ಮೇಲೆ ಹೇರಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಉದ್ದೇಶ ಅದರ ಮೇಲೆ ಏರುತ್ತಿರಲು ಅದನ್ನು ಕಂಡ ನಮ್ಮ ಸುಗ್ರೀವರಾಜನು ಅದು ಮಾಯಾಪರ್ವತವೆಂದು ಹೇಳಿ ಬರುವಂತೆ ನನಗೆ ಆಜ್ಞಾಪಿಸಿದರು. ನಾನು ಹೋಗಿ ಈ ವಿಚಾರವನ್ನು ತಿಳಿಸಿ ಅವರ ನಂತರ ರಾಮ ಲಕ್ಷ್ಮಣರಿಗೂ ನಮ್ಮ ಸುಗ್ರೀವರಾಜನಿಗೂ ಸಖ್ಯವನ್ನು ಬೆಳೆಸಿ ಬಾತೃದೊಳಿಯಾದ ವಾಲಿಯನ್ನು ಸಂಹಾರ ಮಾಡಿಸಿ ಕಿಷ್ಕಿಂಧ ರಾಜ್ಯವನ್ನು ಸುಗ್ರೀವನಿಗೇಲು ಆಗ ನಮ್ಮ ಸುಗ್ರೀವರಾಜನು ನಿಮ್ಮನ್ನು ಹುಡುಕಲು ಸಹಾಯ ಮಾಡುವುದಾಗಿ ವಾಗ್ದಾನವನ್ನು ಮಾಡಿ ಪೂರ್ವ ಪಶ್ಚಿಮ ಉತ್ತರ ದಿಕ್ಕಿಗಳಿಗೆ ನನಗಿಂತ ಅದ್ಭುತವಾದ ಪರಾಕ್ರಮಶಾಲಿಗಳನ್ನು ಕಳಿಸಿರುವರು. ಅವರೆಲ್ಲರೂ ಮತ್ಸ್ಯ ಮೃತ್ಯು ಪಾತಾಳ ಲೋಕಗಳಲ್ಲಿ ತಮ್ಮನ್ನು ತಡೆಯಿಲ್ಲದೆ ಹುಡುಕುತ್ತಿರುವರು. ದಕ್ಷಿಣ ದಿಕ್ಕಿಗೆ ಮಾತ್ರ ಪೂಜ್ಯರಾದ ಜಾಂಬುವಂತರು ಅಂಗದನೇ ಮೊದಲಾಗಿ ನನ್ನನ್ನು ಮುಂದಾಳಾಗಿ ಕಳಿಸಿರುವರು. ನಾವುಗಳೆಲ್ಲರೂ ರಾಮಾನುಗ್ರಹವನ್ನು ಪಡೆದು ವಿಂಧ್ಯಾದಿ ಪರ್ವತಗಳಲ್ಲಿಯೂ ನರ್ಮದಾ ನದಿ ಗೋದಾವರಿ ಪ್ರಾಂತ್ಯಗಳಲ್ಲಿಯೂ ಇನ್ನೂ ಅನೇಕವಾದ ಭಯಂಕರ ಪ್ರಾಂತ್ಯಗಳಲ್ಲಿ ಹುಡುಕುತ್ತಾ ಸಂಪಾತಿ ಎಂಬ ಪಕ್ಷಿರಾಜನಿಂದ ನಿಮ್ಮ ವಿಚಾರವನ್ನು ತಿಳಿದು ನಾನು ಇಲ್ಲಿಗೆ ಬಂದೆನು. ಮಿಕ್ಕ ಕಪಿವೀರರೆಲ್ಲರೂ ನಿಮ್ಮ ಕುಶಲ ವಾರ್ತೆಗಾಗಿ ಎದುರು ನೋಡುತ್ತಾ ಸಮುದ್ರ ತೀರದಲ್ಲಿ ಕಾಯುತ್ತಿರುವರು ತಾಯಿ. ಏನು ಮಾಡಲಿ, ಈತನ ಮಾತುಗಳನ್ನು ನಾನೇಗೆ ನಂಬಲಿ? ಒಂದು ಬಾರಿ ಸನ್ಯಾಸಿ ವೇಷವನ್ನು ಧರಿಸಿಕೊಂಡು ಬಂದು ನನ್ನನ್ನು ಅಪಹರಿಸಿ ನನ್ನನ್ನು ಮೋಸ ಮಾಡಿದನು. ಈ ಬಾರಿ ಈ ಕಪಿಯ ವೇಷವನ್ನೇನಾದರೂ ಧರಿಸಿಕೊಂಡು ಬಂದಿರಬಹುದೇ? ರಾಮ, ಅಮ್ಮ,
ನನ್ನನ್ನು ನಿಮ್ಮ ಮತ್ತು ಶ್ರೀರಾಮಚಂದ್ರನ ಪಾದ ಸೇವಕನೆಂದು ತಿಳಿ. ಆಗಲಿ. ಹಾಗಾದ್ರೆ ಲಕ್ಷ್ಮಣ ಸ್ವಾಮಿಯು ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರರು ಕ್ಷೇಮದಿಂದಿರುವರೆ. ಅಮ್ಮ, ಕ್ಷೇಮದಿಂದ ವಿಹರು ತಾಯಿ ರಾಮರ ವಿಪುಲ ಸಂತಾಪ. ಅಮ್ಮ, ಶ್ರೀರಾತ್ರಿಯಲ್ಲಿ ಪವಳಿಸಿಪನು ದೇವತೆಗಳ ಬಿಲ್ಲವನು ಬೇಡ. ಅಮ್ಮ, ಶ್ರೀರಾತ್ರಿಯಲ್ಲಿ ಪವಳಿಸಿಪನು ದೇವತೆಗಳ ಬಿಲ್ಲವನು ಬೇಡ. ಭೂಮಿ ಭಾರವ ಪೊರೆವೆ ನಿಲ್ಲುತ್ತಾ. ಅಮ್ಮ, ಭೂಮಿ ಭಾರವ ಪೊರೆವೆ ನಿಲ್ಲುತ್ತಾ ಬೇಡ ದಶರಥ ಕುವರ ತಾಯಿ ಕ್ಷೇಮದಿಂದ ವಿಹರು ತಾಯಿ ರಾಮರ ವಿಪುಲ ಕ್ಷೇಮದಿಂದ. ಮಾರುತಿ, ಹಾಗಾದ್ರೆ ನೀನು ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ ಅದನ್ನು ತಿಳಿಸು. ಅಮ್ಮ, ರಮಣೀಯವಾದ ಪ್ರಥಮಾಶ್ರಮದಲ್ಲಿ ನಾನು ನೆಲೆಸಿರುವೆನು ತಾಯಿ. ಆಗಲಿ. ನೀನು ಈ ವಿದ್ಯೆಗಳನ್ನು ಎಲ್ಲಿಂದ ಕಲಿತೆ? ಅಮ್ಮ, ಇನಮುಖಸುರರಲ್ಲಿ ಈ ಘನತರ ವಿದ್ಯೆಯನ್ನು ಕಲಿತಿರುವೆನು ತಾಯಿ. ಆಗಲಿ. ನನ್ನ ಸ್ವಾಮಿಯ ಗುಣಗಾಂಭೀರ್ಯವನ್ನು ತಿಳಿಸಬಲ್ಲೆಯ? ಅಮ್ಮ, ಶ್ರೀರಾಮಚಂದ್ರನ ಗುಣಗಾಂಭೀರ್ಯಗಳನ್ನು ರೂಪು ಲಾವಣ್ಯಗಳನ್ನು ವರ್ಣಿಸಲು ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಗೂ ಅಸಾಧ್ಯವೆಂದನ ಮೇಲೆ ಕೇವಲ ಮರ್ಕಟನಾದ ನನ್ನನ್ನು ವರ್ಣಿಸೆಂದರೆ ಏನೆಂದು ವರ್ಣಿಸಲಿ ತಾಯಿ. ಆದರೂ ನಿಮ್ಮ ಮಾತಿಗೆ ಪ್ರತಿಯನ್ನಾಡದೆ ಶ್ರೀರಾಮ ಶುಭ ಲಕ್ಷಣಗಳ. ಅಮ್ಮ, ಶ್ರೀರಾಮ ಶುಭ ಲಕ್ಷಣಗಳ ಸಾಮುದ್ರಿಕೆ ಶಾಸ್ತ್ರದ ವರ್ಣಿಸಲಸದಳ ಮಾತೇ. ಏನಬಲ್ಲೆ ನಮ್ಮ ಜನನೇ ಜನನೇ. ಅಮ್ಮ, ರಾಮನ ಚೆಲ್ಲುವ ನಮ್ಮಯ್ಯ ರಾಮನ
ನೀಲಮಣಿಗಳು ಕಾಲು ಕುಂಡಲ ಜಾಲ ನೋಡ ಬಾಲಚಂದ್ರ. ಅಮ್ಮ ನೀಲಮಣಿಗಳು ಕಾಲು ಕುಂಡಲ ಜಾಲ ನೋಡಲು ಬಾಲಚಂದ್ರ. ನೀಲಮಣಿಗಳು ಕಾಲು ಕುಂಡಲ ಜಾಲ ನೋಡಲು ಬಾಲಚಂದ್ರ. ನೀಲಮಣಿಗಳು ಕಾಲು ಕೂದಲ ಜಾಲ ನೋಡಲು ಬಾಲಚಂದ್ರ. ಹೋಲುತ್ತಿರುವುದು ಬಾಲ ವಿಭಾಗವು. ಅಮ್ಮ ಹೋಲುತ್ತಿರುವುದು ಬಾಲ ವಿಭಾಗವು. ಕಾಲವಾಕ್ಯವು ಕಮಲೆ ಈಗಂತ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ. ಕಮಲದ ಚೆಲುವ ನಮ್ಮಯ್ಯ ಅಮ್ಮಯ್ಯ ಅಮ್ಮಯ್ಯ. ಭಾರತಿ, ಅಮ್ಮ. ಹಾಗಾದ್ರೆ ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನೇನಾದರೂ ತಿಳಿಸಬಲ್ಲೆಯಾ? ಆಗಬಹುದು ತಾಯಿ. ದಶರಥನು ಬಾಲಂಗೆ ಹಿರಿದನುಜ ತಾನಾಗೆ. ವಿಶ್ವಾಮಿತ್ರ ಮುನಿಗೆ ಪ್ರಿಯ ಶಿಷ್ಯನಾದ ನಮ್ಮ ರಾಮ. ಅಮ್ಮ ಅಮ್ಮ ಮಿಥಿಲಿಗೆ ಪರಮಟ್ಟು ಮೈಥಿಲಿಗೆ ಕರೆ ಕೊಟ್ಟು ಪರಶು ಗರ್ವವ ಮುರಿದ ನಮ್ಮ ರಾಮ. ಪಿತೃವಾಕ್ಯವ ಸಲ್ಲಿಸೆ ಪಿತೃವಾಕ್ಯವ ಸಲ್ಲಿಸೆ ಅನುಜ ಸತಿಯನನುಸರಿಸೆ ವನವನವ ಪರಿತಪಿಸಿ ಪಂಚವಟಿಯೊಳ್ ನೆನೆಸಿದ ನಮ್ಮ ರಾಮ. ಸ್ವರ್ಣ ಮೃಗ ಸಂಯಲಿ ಸೀತಾಪಹರಣದಲ್ಲಿ ಕಲ್ಲಣಿಗೆ ಕಡು ಬಳಲಿ ರಾಮ. ಅಮ್ಮ ಸುಗ್ರೀವ ಸಗನಾಯೇ ಹನುಮ ಕಿಂಕರನಾಯೇ ಎಮ್ಮಮ್ಮ ನಿಮಗಾಯೇ ಕಳುಹಿದಳು ಶೋಧನೆಗಾಯೇ ರಾಮ. ಆಂಜನೇಯ, ಈ ಶತಯೋಜನವಾದ ಶರದಿಯನ್ನು ದಾಟಿ ಬಂದೆಯಲ್ಲ, ಹಾಗೆ ನೀನು ಯಾವ ರೂಪಿನಿಂದ ಬಂದೆ? ಆ ರೂಪನ್ನು ಒಂದು ಬಾರಿ ಧಾರಣೆ ಮಾಡುವನಾಗು. ಬೇಡ ತಾಯಿ, ಆ ರೂಪವನ್ನು ನೋಡಿದರೆ ನೀವು ಭಯಗೊಳ್ಳುವಿರಿ. ಏನು? ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನಾನು ನಿನ್ನ ರೂಪನ್ನು ನೋಡಿ ಹೆದರುವೆನೆ? ಒಂದೇ ಒಂದು ಬಾರಿ ಆ ರೂಪನ್ನು ಧಾರಣೆ ಮಾಡುವನಾಗು. ಆಗಬಹುದು ತಾಯಿ, ಆಗಬಹುದು.
ಸಾಕು ಮಾಡು ಮಾರುತಿ, ಸಾಕು ಮಾಡು. ಈ ನಿನ್ನ ಘೋರ ರೂಪವನ್ನು ನಾನು ನೋಡಲಾರೆನು. ನಿನ್ನ ಶಾಂತ ಸ್ವಭಾವದ ಧಾರಣೆಯನ್ನು ಮಾಡುವನಾಗು. ಅಮ್ಮ, ಬೆದರಬೇಡ ಮಾತೆ ಮಾತೆ, ಬೆದರಬೇಡ ಮಾತೆ ಮಾತು ಶ್ರೀ ರಘುರಾಮ ನಾಮನ ಸೀತೆಯೋ ಮನದೆ ಮಾತು ಶ್ರೀ ರಘುರಾಮ ನಾಮನ ಸೀತೆಯೋ ಮನದೆ ಸೋಗು ಹಂಬಲ ಮಾತನಾಡುವ ಸೋಗು ಹಂಬಲ ಮಾತನಾಡುವ ಬೆಳಗಲು ಪಾಪವನ್ನು ಬೆದರಬೇಡ ಬಾಲಿಕೆಯೇ, ಬೆದರಬೇಡ ಅಮ್ಮ, ಜನನಿ ಜನನಿ ರಾಮಚಂದ್ರನ, ಜನನಿ ರಾಮಚಂದ್ರನ ಗಣಮುದ್ರಿಗೆ ರಾಮನಾಮ. ಅಮ್ಮ, ಅನುವಂಶೀಕರಿಪುದು ಅನುವಂಶೀಕರಿಸುವಾದೆ ಮನದು ಮಾನಂಗಳನ್ನು ಊಟಗಲಿತೆ ರಾಘವ. ನನ್ನ ಸ್ವಾಮಿಯ ಮುದ್ರಿಕೆಯನ್ನು ನೋಡಿ ನನ್ನ ಸ್ವಾಮಿಯನ್ನೇ ನೋಡಿದಷ್ಟು ಸಂತೋಷವಾಯಿತು. ಮಾರುತಿ, ಅಮ್ಮ, ಇದು ನನಗೀಗ ನಂಬಿಕೆ ಉಂಟಾಯಿತು. ಈ ಮುದ್ರಾಂಕಿತ ಉಂಗುರವನ್ನು ತಂದುಕೊಟ್ಟು ನನಗೆ ಮಹದ್ ಉಪಕಾರವನ್ನು ಮಾಡಿರುವೆ. ಪ್ರತಿಯಾಗಿ ನಿನಗೆ ನಾನೇನನ್ನು ಮಾಡಬಲ್ಲೆ ಮಾರುತಿ? ಅಮ್ಮ, ರಾಮಚಂದ್ರ ತಂದಿದ್ದ ಅಂಗುಳಿಕೆಯನ್ನು ತಮಗೆ ಇಟ್ಟಿದ್ದಾಯಿತು. ನಿಮ್ಮ ನೆನಪಿಗಾಗಿ ಯಾವುದಾದರೂ ಅಭಿಜ್ಞಾ ವಸ್ತುಗಳನ್ನು ಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಹಾಗಲಿ, ಇದು ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೆ ಸಮರ್ಪಿಸಿ ನನ್ನನ್ನು ಈ ಬಂಧನದಿಂದ ಬೇಗನೆ ಬಿಡಿಸುವಂತೆ ಹೇಳಿಬಿಡು ಮಾರುತಿ. ಅಮ್ಮ, ಆಶೀರ್ವಾದ ಮಾಡು. ಇಲ್ಲಿ ಬಾ ಮಾರುತಿ. ಪ್ರಿಯ ರಾಮ ಭಂಟ ಪ್ರಿಯತಾತ್ಮನಾಗು, ಪ್ರಿಯ ರಾಮ ಭಂಟ ನಿಯತಾತ್ಮನಾಗು, ಪ್ರಿಯ ರಾಮ ಭಂಟ ನಿಯತಾತ್ಮನಾಗು.
ಆಹಾ, ಮಾತೆಯವರ ಆಶೀರ್ವಾದವೇನೋ ಪಡೆಯಿತು. ಅಮ್ಮ ತಮ್ಮ ದರ್ಶನವಾಗುವವರೆಗೂ ಅನ್ನ ಆಹಾರಾದಿಗಳನ್ನು ಪರೀಕ್ಷಿಸುವುದಿಲ್ಲವೆಂದು ಶಪಥ ಮಾಡಿದ್ದೆನು. ಇಂದಿಗೆ ನನ್ನ ಶಪಥವು ಪೂರೈಸಿತು. ನನಗೆ ಎಲ್ಲಿಯಾದರೂ ಕೆಲವು ಹಣ್ಣುಗಳನ್ನು ಬಂಧಿಸಲು ಅವಕಾಶ ಮಾಡಿಕೊಡು ತಾಯಿ. ಆದರೂ ಇದು ರಾಕ್ಷಸರ ಮಾಯೆಯಾಗಿರುವುದರಿಂದ ಕೆಳಗೆ ಬಿದ್ದಿರುವ ಒಂದೆರಡು ಹಣ್ಣುಗಳನ್ನು ಮಾತ್ರ ತಿಂದು ಗಲಭೆ ಮಾಡದೆ ಇಲ್ಲಿಂದ ಹೊರಟು ಹೋಗಬೇಕು. ಯಮಪುರಿಗೆ ನಿನ್ನನ್ನು ಕಳುಹಿಸಲ್ಕೆಂದು ಬಂದ ಅಕ್ಷಯ ಕುಮಾರನು ನಾನೇ. ಗೆಲುವ ಕೋಳಿಗ ನೀನು ಯಾರು? ನಮ್ಮ ಪ್ರಮದಾವನವನ್ನು ಹಾಳು ಮಾಡಿದ್ಯಲ್ಲದೆ ನಮ್ಮ ರಾಕ್ಷಸರನ್ನು ಹಿಂಸಿಸಲು ಕಾರಣವೇನು? ಎಲ್ಲವೋ ಓಹೋ, ನೀನಿನ್ನೂ ಬಾಲಕನು, ನಿನಗೆ ಯುದ್ಧದ ವಿಚಾರಣೆ ಗೊತ್ತಿಲ್ಲ. ನಿನ್ನನ್ನು ಕಳಿಸಿದವರ್ಯಾರು? ಗೆಲುವ ಕಪಿಯೇ, ಗೆಲುವ ಕಪಿಯೇ, ತ್ರಿಲೋಕಾಧಿಪತಿಯಾದ ರಾವಣ ಸಾರ್ವಭೌಮನಾದ ಮಗನಾದ ಅಕ್ಷಯ ಕುಮಾರನೆಂದು ತಿಳಿ. ಎಲ್ಲೆಲ್ಲವೋ ಅಕ್ಷಯ ಎಂಬುದರಲ್ಲಿ ಅಕ್ಷರ ಲೋಪವಾದ ಏನಾಗುತ್ತೆ? ಏನಾದರೂ ಆಗಲಿ ಮಗಳ, ಕ್ಷಯವಾಗಿ ಹೋಗುವೆ. ಬಂದ ದಾರಿಯನ್ನು ಇಡಿ. ಗೆಲುವ ಕೋಳಿಗ ಹಿಂತಿರುಗಿ ಹೋಗುವುದು ನಿನ್ನಂತ ಕಪಿಗಳಿಗೆ ಹೊರತು ಈ ಕ್ಷತ್ರಿಯರಿಗಲ್ಲ. ಇದೋ ಈ ಬಾಣದ ಪೆಟ್ಟನ್ನು ಸರಿಸಿಕೊ. ಎಲ್ಲೆಲ್ಲವೋ ನೀನು ಬಾಲಕನು, ನಿನಗೆ ವಿದ್ಯಾದ ಉಚ್ಚಾರಣೆ ಗೊತ್ತಿಲ್ಲ. ಏನು ಹೇಡಿಯಂತೆ ಹೊರಡು ಹೋಗು. ರಣರಂಗಕ್ಕೆ ಬಂದು ಹೇಡಿಯಂತೆ ಹೋಗುವುದು ನಿಮ್ಮಂತಹ ಕಪಿಗಳ ಸ್ವಭಾವ, ನನ್ನಂತಹ ವೀರನಿಗಲ್ಲ. ಬಾಹುಗಳಲ್ಲಿ ಬಲವಿದ್ದರೆ ಯುದ್ಧಕ್ಕೆ. ಸರಿ ಬಾ. ಕವಿಕುಲದವ ಮನಸ್ಸಿಗೆ ಬಂದಂತೆ ಹರಡುತ್ತಿರುವೆಯ? ಕೈಗೆ ಸಾಲದ ಕಪಿಯನ್ನು ಸುಮ್ಮನಿದ್ದ ಮಾತ್ರಕ್ಕೆ ಮನಸ್ಸಿಗೆ ಬಂದಂತೆ ಹರಡುತ್ತಿರುವೆಯಾ? ನಿನಗೆ ಮರಣವು ಒದಗಿರುವುದು, ಅದಕ್ಕಾಗಿ ಮಿತಿ ಮೀರಿ ಹರಡುತ್ತಿರುವೆ. ಇದೋ ಈ ಬಾಣದ ಬಿಟ್ಟನ್ನು ಸೇರಿಸಿಕೋ. ಎಲ್ಲೆಲ್ಲವೋ ರಾಕ್ಷಸಾದಮ್ಮ. ಓಹೋ, ಈ ನೀಚನು ಬ್ರಹ್ಮಾಸ್ತ್ರವನ್ನು ಬಿಡುತ್ತಿರುವನು. ಇದು ನನ್ನ ಕಾರ್ಯಕ್ಕೆ ಅನುಕೂಲವಾಯಿತು. ಹಿಂದೆ ಪಿತಾಮಹನಾಸ್ತ್ರಕ್ಕೆ ಒಂದು ಕಾಲದಲ್ಲಿ ಕಟ್ಟಿಬಿಡುವುದೆಂದು ವಾಗ್ದಾನವನ್ನು ಮಾಡಿದ್ದನು. ಇದು ನನ್ನ ಕಾರ್ಯಕ್ಕೆ ಅನುಕೂಲವಾಯಿತು. ಎಲ್ಲೆಲ್ಲವೋ ನಿಶಾಚರ, ನಿನ್ನ ಕಾರ್ಯವನ್ನು ಪೂರ್ತಿ ಮಾಡಿಕೊ. ಕಿಚ್ಚಿಕೊಳ್ಳಿ ಬ್ರಹ್ಮಾಸ್ತ್ರವ. ಕಿಚ್ಚಿಕೊಳ್ಳಿ ಬ್ರಹ್ಮಾಸ್ತ್ರವ. ನಚಿನದ ನೀತ ಕವಿ ನಿರ್ಣಯದನುವ. ಅಕ್ಕರೆಯಂ ಬಿಗಿದುಳುವುದೋ ಅಕ್ಕರೆಯಂ ಬಿಗಿದುಳುವುದೋ ಕುಚಲ ಮಗಳ ನೀಗು ಧರ್ಮದಾನ ದುಷ್ಟ. ರಾಕ್ಷಸರೇ, ಈ ನೀಚ ಕೋಡಗನನ್ನು ನಮ್ಮ ಜನಕನ ಆಸ್ಥಾನಕ್ಕೆ ತೆಗೆದುಕೊಂಡು ಬನ್ನಿ. ಆಸ್ಥಾನಕ್ಕೆ ಕರೆದುಕೊಂಡು ಹೋಗುವಾಗ ದೇವಸ್ಥಾನಕ್ಕೆ ಹೋಗಿಬಿಟ್ಟಾರ. ಆಗಬಹುದು ಇಲ್ಲಿ ಆಂಜನೇಯನ ಆಗುವುದಿಲ್ಲ. ಸಿಹಿಯಾದ ನಾಮವನ್ನು ಹೇಳಿದರೆ ಬರಬಹುದೇನೋ. ರಾಮ 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 ಸೀತಾ ರಾಮ ರಾಮ. ಮನೋ
ಮೋಗಿಯೇ ರಾಮ ಸಾಗಿಯೇ ಸೋಮ ಮೋಗಿಯೇ ರಾಮ ಸಾಗಿಯೇ ತಾಮರಾಸ ದೋಳಾಂಬಿಗೆ ಬೂದಿದಾಗೆ ಬಾಮೆ ಸೀತೆಯ ಶ್ರೀ ಮನೋಜಾಯಿಗೆ ಸೀತೆಯನ್ನಾಗಲಿ ಒಂದು ಕ್ಷಣ ಮಾತ್ರವೂ ಜೀವಿಸಲ್ಲರನು. ಸುಗ್ರೀವ ರಾಜ ಸೀತಾನ ಕ್ಷಣ ಕರೆಯಕ್ಕೆ ಹೋದ ಕಪಿವರರು ಇನ್ನು ಬಾರಲೇ ಅಲ್ವಲ್ಲ? ರಾಮಚಂದ್ರ, ನಿಮಗೆ ಹೊಂದಿಸಬೇಕು. ಆಂಜನೇಯ, ನೀವು ಹೋದ ಕಾರ್ಯವೇನಾಯ್ತು? ರಾಮಚಂದ್ರ, ಅಶೋಕವನದಲ್ಲಿ ಶೋಕಸಾರದಲ್ಲಿ ಮುಳುಗಿದ್ದ ಸೀತಾಮಾತೆಯನ್ನು ಕಂಡೇನೆ. ಏನು ಜಾನಕಿಯನ್ನು ಕಂಡೆಯ? ಆಕೆಯೊಡೇನೋ ಮಾತನಾಡಿದ್ಯಾ? ಅವರಿಂದ ತಂದಿದ್ದ ಅಂಗುಳಿಕೆಯನ್ನು ತಮಗೆ ಸಮರ್ಪಿಸಿರುವೆನು, ಸ್ವೀಕರಿಸಿ. ಹಾ ಜಾನಕಿ, ಇದೇ ಸುದಿನವು. ಜಾನಕಿ ಇನ್ನೇನಾದರೂ ಹೇಳಿದಳು? ನನಗಾಗಿ ಇಷ್ಟು ಕಷ್ಟದಿಂದ ಜಾನಕಿ ಕುಶಲ ವಾರ್ತೆಯನ್ನು ತಂದು ತಿಳಿಸಿದ ನಿನಗೆ ಯಾವ ಪ್ರತ್ಯುಪಕಾರವನ್ನು ಮಾಡಲಿ? ದೇವ, ಸಮಸ್ತ ಪಾಪ ನಿವಾರಕರಿಂದ ತಮ್ಮನ್ನು ಕಮಲಾಸದಿಂದ ಒಂದು ಆವರ್ತಿಸಿ ಆಶೀರ್ವದಿಸಿದರೆ ಅಷ್ಟೇ ಸಾಕು. ಹಾಗಲ್ಲ, ಕೇಳು. ಹನುಮ ಕೇಳಲೋ ನಿನ್ನ ಪೋಲ್ವ ಭಕ್ತರು, ಹನುಮ ಕೇಳಲೋ ನಿನ್ನ ಪೋಲ್ವ ಭಕ್ತರು, ಜೀವನ ಜಮು ಮಂಡಳದಳಿಲ್ಲ ಅರಸಿ ನೋಡೆ ನೋಡೆ. ದಶರಥ ನೃಪಾಲಂಗೆ ನಾವು, ದಶರಥ ನೃಪಾಲಂಗೆ ನಾವು, ನಾಲ್ವರು ಪುತ್ರರು ಅದರೊಳಗೆನವನೆಂದು ತಿಳಿದನು ಮನದಿ. ಘಾಸಿಪಟ್ಟೆಯೋ ಕಂದ, ಘಾಸಿಪಟ್ಟೆಯೋ ಕಂದ, ಹಿಂದಿನ ರವ್ಯ ನೀನು
ದಾಸನಲ್ಲವೋ ಎನ್ನನುಜ ಇತ್ತ ಬಾರಯ್ಯ ನೀನು ಲೇಸಾದ ಬ್ರಹ್ಮ ಪದವಿಯ ನೀವೇ ಭಾವಿ ಬ್ರಹ್ಮನಾಗು. ರಾಮಚಂದ್ರ, ನಾನು ಧನ್ಯನಾದೆನು. ಸುಗ್ರೀವರಾಜ, ಆಂಜನೇಯಿಂದ ಎಲ್ಲ ವಿಚಾರವೂ ತಿಳಿದಂತಾಯ್ತು. ಇನ್ನು ಯುದ್ಧ ಸನ್ನಾಹ ಮಾಡೋಣ. ಧನುಜಾದ ಮರಳು ತಸ್ಕರಳು ನೀರು ಸರಿಯೇ ಧನುಜಾದ ಮರಳು ತಸ್ಕರಳನ್ನು ನೀನಿಸಿರಯ್ಯೇ ಮನಸಾಗದಿಲ್ಲ ಯೋಚನೆಯಿದರೆ ದಶಕಂಠರಮ್ಮನ ಬಿಟ್ಟು ಬಲಗೆ ಮೋಚರವಿಯುವುದೇ ದಶಕಂಠರಮ್ಮನ ಬಿಟ್ಟು ಬಲಗೆ ಮೋಚರವಿಯುವುದೇ ಚರೋಡಳಿದ ತಂಗಿಯಳ ಮಗೋಲ್ಪವನೆಯೋ ಮನಜಾಂಬಿಗೆ ತುಂಬಿದರು ಕೆನ್ನೆಯ ಪದಕ್ಕೆ ಮುನಿಪಾಲಕರನ್ನು ಬಾಧಿಸಿದಳು ತಿಳಿದೆಯ ಮೂಡ ಮುನಿಪಾಲಕರನ್ನು ತಿಳಿದೆಯ ಮೂಡ ನಿನಗೀಗ ಯಮನ ಮಂದಿರದಲ್ಲಿ ಮಾಡುವ ಮನೆಯ ಸುಗ್ರೀವರಾಜ, ಈ ದುಷ್ಟನ ಸಂಹಾರದಿಂದ ಭೂಭಾರವು ನಿವಾರಣೆ ಇದೆ ಅಂತ ಇಲ್ಲಿಗೆ ಇಲ್ಲಿಗೆ 14 ವರ್ಷ ಪೂರ್ತಿ ಆದ್ದರಿಂದ ಭರತನು ತನ್ನ ಪ್ರತಿಜ್ಞೆಯಂತೆ ಈ ದಿನ ಅಗ್ನಿ ಪ್ರವೇಶ ಮಾಡುವನು. ಆದ್ದರಿಂದ ನಾವಿನ್ನ ಅಯೋಧ್ಯೆಗೆ ಹೋಗೋಣ, ನಡೆಯಿರಿ. ರಾಮ ಸೋನಾ